ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಟದಲ್ಲಿ ಚೈತ್ರಾ ಕುಂದಾಪುರ ಮೇಲೆ ಆರೋಪಗಳ ಮಳೆ ಸುರಿಸಲಾಗಿದೆ. ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರೆ, ಆಟದಲ್ಲಿ ಮೋಸ ಮಾಡ್ತಾರೆ ಎಂದು ಆರೋಪ ಮಾಡಲಾಗಿದೆ. ರಜತ್ ಮತ್ತು ಗಿಲ್ಲಿ ಮಾತಿನ ಕಾಟ ತಾಳಲಾರದೆ ಚೈತ್ರಾ ಅವರು ದೇವರ ಮುಂದೆ ಕಣ್ಣೀರನ್ನ ಸುರಿಸಿದ್ದಾರೆ. ಚೈತ್ರಾ ಕುಂದಾಪುರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 11 ರಲ್ಲಿ ಅವರ ನಾಟಕ ಮಾಡಿ ಸುಳ್ಳು ಹೇಳಿ ಟೀಕೆಗೆ ಗುರಿಯಾಗಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲೂ ಕೂಡ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿದ್ದಾರೆ. ಅವರು ಆಟ ಆಡ್ತಿರುವಂತ ರೀತಿ ಅನೇಕರಿಗೆ ಇಷ್ಟ ಆಗ್ತಾ ಇಲ್ಲ. ಈ ಬಾರಿ ಕೂಡ ಅವರ ಮೇಲೆ ಸುಳ್ಳು ಎಂಬ ಆರೋಪ ಬಂದಿದೆ. ಮೋಸದಿಂದ ಆಟ ಆಡ್ತಾರೆ ಎಂದು ಕೂಡ ಆರೋಪಿಸಲಾಗಿದೆ. ಇದನ್ನೆಲ್ಲ ಸಹಿಸಿಕೊಳ್ಳಲಾಗದೆ ಚೈತ್ರಾ ಕುಂದಾಪುರ್ ದೇವರ ಮುಂದೆ ಹೋಗಿ ಕಣ್ಣೀರನ್ನ ಹಾಕಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ರಜತ್ ಅಂಡ್ ಗಿಲ್ಲಿ ಮಾತಿನ ಕಾಟಕ್ಕೆ ಚೈತ್ರಾ ಕಂಗಾಲು. ಡಿಸೆಂಬರ್ 17ರ ಸಂಚಿಕೆಯಲ್ಲಿ ಟಾಸ್ಕ್ ಆಡುವಾಗ ಚೈತ್ರಾ ಕುಂದಾಪುರ್ ಅವರು ಕೆಲವು ನಿಯಮ ಮುರಿದ್ರು. ಅದನ್ನು ಉಸ್ತುವಾರಿ ರಾಶಿಕಾ ಶೆಟ್ಟಿ ಅವರು ಪ್ರಶ್ನಿಸಿದಾಗ ನನಗೆ ಆ ನಿಯಮ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಚೈತ್ರಾ ಕುಂದಾಪುರ್ ಅವರು ಸುಳ್ಳು ಹೇಳಿದ್ದಾರೆ ಎಂದು ಆರೋಪಿಸಲಾಯಿತು. ಅಲ್ಲದೆ ರಜತ್ ಅವರು ಇಂಥ ಸುಳ್ಳುಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ರಜತ್ ಮತ್ತು ಗಿಲ್ಲಿ ಅವರ ಒಟ್ಟಿಗೆ ಸೇರಿ ಚೈತ್ರಾ ಕುಂದಾಪುರ್ ಅವರನ್ನ ರೇಗಿಸಿದ್ದಾರೆ. ಈ ಸೀಸನ್ ವಿಚಾರ ಮಾತ್ರವಲ್ಲದೆ ಕಳೆದ ಸೀಸನ್ ವಿವಾದಗಳು ಕೂಡ ಇಟ್ಟುಕೊಂಡು ಟ್ರೋಲ್ ಮಾಡಲಾಗಿದೆ. ಗಿಲ್ಲಿ ಆಡಿದ ಮಾತುಗಳು ಕೇಳಿ ಚೈತ್ರಾ ಕುಂದಾಪುರ್ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡಿದ್ದಾರೆ. ಇನ್ನೊಮ್ಮೆ ನನ್ನ ವಿಷಯಕ್ಕೆ ಬರಬೇಡ ಅಂತ ಗಿಲ್ಲಿಗೆ ಚೈತ್ರಾ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಚೈತ್ರಾ ದೇವರ ಮುಂದೆ ಕಣ್ಣೀರು, ಟಾಸ್ಕ್ ಕಾರಣ ಚೈತ್ರಾ ಕುಂದಾಪುರ್ ಗರಂ. ಟಾಸ್ಕ್ ಕಾರಣಕ್ಕೆ ಉಂಟಾದ ಜಗಳದಲ್ಲಿ ಚೈತ್ರಾ ಕುಂದಾಪುರ್ ಅವರು ಸಿಕ್ಕಾಪಟ್ಟೆ ಕಿರಿಚಾಡಿದ್ದಾರೆ. ಅವರು ಎದುರು ನಿಂತು ರಜತ್ ಅವರು ಟಕ್ಕರ್ ನೀಡಿದ್ದಾರೆ. ಈ ಎಲ್ಲಾ ಘಟನೆಗಳಿಂದ ಚೈತ್ರಾ ಕುಂದಾಪುರ್ ಕುಗ್ಗಿ ಹೋಗಿದ್ದಾರೆ. ದೇವರ ಮುಂದೆ ನಿಂತು ಏನಾದ್ರೂ ಪ್ರಾರ್ಥನೆ ಮಾಡಿಕೊಂಡು ಕಣ್ಣೀರು ಸುರಿಸ್ತಾ ಇದ್ದಾರೆ. ಇದು ಕೂಡ ಡ್ರಾಮಾ ಅಂತ ರಾಶಿಕಾ ಮುಂತಾದವರು ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ 80 ದಿನಗಳು ಕಳೆದಿವೆ. ಧ್ರುವಂತ್ ಮತ್ತು ರಾಶಿಕಾ ಶೆಟ್ಟಿ ಅವರು ಸೀಕ್ರೆಟ್ ರೂಮ್ ನಲ್ಲಿ ಇದ್ದಾರೆ. ಅವರಿಬ್ಬರು ಎಲಿಮಿನೇಷನ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಮನೆಯವರು ಸದಸ್ಯರು ಭಾವಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಅವರಿಬ್ಬರು ಬಿಗ್ ಬಾಸ್ ಮನೆಗೆ ಮತ್ತೆ ಕಾಲಿಡ್ತಾರೆ ಎಂಬುದು ತಿಳಿಯಲು ವೀಕ್ಷಕರು ಕಾದಿದ್ದಾರೆ. ಈ ವಾರ ಯಾರು ಎಲಿಮಿನೇಷನ್ ಆಗ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ.